ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋನಾ ಕನ್ನಡ ಲಾಗ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಹಲ್ಲುಗಳು ಕೆಲವೊಂಥರ ಹಳದಿ ಕಲರ್ ಆಗಿರುತ್ತೆ ಮತ್ತು ಎಲ್ಲ ಹಲ್ಲು ಹುಳುಕು ಬಂದಂತಾಗಿರುತ್ತೆ. ನಿಮಗೋಸ್ಕರ ಇವತ್ತೊಂದು ಸೂಪರ್ ಆಗಿರುವಂಥ ಮನೆಮದ್ದು ಹೇಳ್ತಾ ಇದ್ದೀನಿ. ಎಷ್ಟೋ ವರ್ಷಗಳಿಂದ ಪಾಚಿ ಕಟ್ಟಿದಂಥ ಹಲ್ಲುಗಳನ್ನು ಬೆಳ್ಳಗೆ ಮಾಡ್ಕೋಬಹುದು. ಮನೆಯಲ್ಲಿರುವಂಥ ಕೆಲವೇ ಪದಾರ್ಥಗಳು ಸಾಕು ಈ ಮನೆಮದ್ದನ್ನು ಮಾಡಲಿಕ್ಕೆ. ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಯೂಸ್ ಮಾಡಬಹುದು. ಬೆಳ್ಳಗಿರುವಂತಹ ಹಲ್ಲುಗಳು ನಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಮತ್ತು ನಮಗೊಂದು ಕಾನ್ಫಿಡೆಂಟ್ ಮತ್ತು ಒಂದು ಧೈರ್ಯವನ್ನು ಕೊಡುತ್ತದೆ. ಕೆಲವೊಬ್ಬರಿಗಂತೂ ಈ ಬಿಳಿ ಹಲ್ಲುಗಳಿಗೆ ಅವರ ಸೌಂದರ್ಯದ ಗುಟ್ಟು ಅಂತಲೂ ಹೇಳ್ಬೋದು. ಎಷ್ಟೋ ವರ್ಷಗಳಿಂದ ತುಂಬ ಜನರು ಮಾತಾಡೋದು ನಗೋದನ್ನೇ ಬಿಟ್ಟುಬಿಟ್ಟಿದ್ದಾರೆ. ಎಲ್ಲರೊಂದಿಗೂ ಮಾತಾಡಬೇಕು ನಗಬೇಕು ಅಂದರೆ ಬಾಯಿಗೆ ಕೈಯನ್ನು ಅಡ್ಡ ಮಾಡಿಕೊಂಡು ಮಾತನಾಡ್ತಾರೆ. ಒಂದ್ಸಲ ಈ ಮನೆಮದ್ದನ್ನು ಮಾಡಿ ನೋಡಿ. ಎಷ್ಟೋ ವರ್ಷಗಳಿಂದ ಹಳದಿಗಟ್ಟಿರುವಂಥ ನಿಮ್ಮ ಹಲ್ಲುಗಳು ಪಳಪಳ ಅಂತ ಮುತ್ತಿನ ಥರ ಹೊಳೆಯುತ್ತವೆ. ಇನ್ಮೇಲೆ ನೀವು ಧೈರ್ಯದಿಂದ ಮಾತಾಡ್ತೀರಾ, ನಗಾಡ್ತೀರಾ, ಮನಸ್ಸು ಬಿಚ್ಚಿ ನಗಾಡ್ತೀರಾ. ಫ್ರೆಂಡ್ಸ್, ಯಾರು ಇನ್ನೂವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಮತ್ತು ಇಲ್ಲಿ ಸೈಡ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಇದೆಯಲ್ಲ, ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಬನ್ನಿ ಹಾಗಾದರೆ ನೋಡುವ ಈ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಮಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಅಂದರೆ ಶುಂಠಿ ಅಂದರೆ ಜಿಂಜರ್. ಹಸಿ ಶುಂಠಿನ ತೊಗೊಂಡಿದ್ದೀನಿ. ಶುಂಠಿನ ಮೊದಲು ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು. ಆಮೇಲೆ ಸಿಪ್ಪೆ ಕೂಡ ತೆಗೆದುಕೊಳ್ಬೇಕು. ನಮಗೆ ಶುಂಠಿ ರಸ ಬೇಕಾಗುತ್ತಲ್ವ, ಅದಕ್ಕೆ ಶುಂಠಿಯನ್ನು ನಾವು ಫಸ್ಟ್ ಕ್ರಷ್ ಮಾಡ್ಕೋಬೇಕು. ಈ ಶುಂಠಿಯಲ್ಲಿ ನಮ್ಮ ಹಲ್ಲನ್ನು ಹೊಳಪು ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಹಲ್ಲಲ್ಲಿ ಸ್ಟ್ರಾಂಗ್ ಆಗಿ ಪಾಚಿ ಕಟ್ಟಿರುತ್ತಲ್ಲ, ಅದನ್ನು ರಿಮೂವ್ ಮಾಡಲಿಕ್ಕೆ ಈ ಶುಂಠಿ ಹೆಲ್ಪ್ ಮಾಡುತ್ತೆ. ನಮ್ಮ ಹಲ್ಲನ್ನು ಕೂಡ ಸ್ಟ್ರೆಂಥನ್ ಮಾಡಲಿಕ್ಕೆ ಶುಂಠಿ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಈ ಗಮ್ ಲೈನ್ ಇರುತ್ತಲ್ಲ ನಮ್ಮ ಹಲ್ಲಲ್ಲಿ, ಅದರಲ್ಲಿ ಮೆತ್ಕೊಂಡಿರುವಂಥ ಈ ಪಾಚಿ ರಿಮೂವ್ ಮಾಡಲಿಕ್ಕೆ ಶುಂಠಿ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಹಲ್ಲುಗಳು ಡ್ಯಾಮೇಜ್ ಆಗದಂತೆ ತಡೆಗಟ್ಟುತ್ತೆ. ನಮ್ಮ ಹಲ್ಲುಗಳಲ್ಲಿ ಬ್ಯಾಕ್ಟೀರಿಯಾ ಅದರಿಂದ ಟೂತ್ ಏಕ್ ಆಗುತ್ತೆ ಮತ್ತು ಒಸಡುಗಳಲ್ಲಿ ಗಮ್ ಬ್ಲೀಡಿಂಗು ಮತ್ತು ಪೇನ್ಸು ಎಲ್ಲ ಬರೋದು ಸ್ಟಾರ್ಟ್ ಆಗುತ್ತೆ. ಅದಲ್ಲದೆ ಹಲ್ಲಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನು ನಿರ್ಮೂಲನೆ ಮಾಡುವಂಥ ಶಕ್ತಿ ಈ ಶುಂಠಿಗಿದೆ. ಈ ಶುಂಠಿನ ಯೂಸ್ ಮಾಡೋದ್ರಿಂದ ಹಲ್ಲುಗಳಲ್ಲಿ ನೋವು ಬರೋದಾಗಲಿ, ಒಸಡುಗಳಲ್ಲಿ ಬಾವು ಬರೋದಾಗಲಿ ಆಗೋದಿಲ್ಲ. ನೋಡಿ, ಇವಾಗ ಶುಂಠಿನ ಕ್ರಷ್ ಮಾಡಿದ್ವಿ. ಈಗ ನಮಗೆ ಪ್ಯೂರ್ ಆಗಿರುವಂಥ 1 ಸ್ಪೂನ್ ಶುಂಠಿ ರಸ ಆದರೆ ಸಾಕಾಗುತ್ತೆ. ನೋಡಿ, ಚೆನ್ನಾಗಿ ಶುಂಠಿ ರಸ ಬರ್ತು. ಈಗ ನಮಗೆ 1 ಸ್ಪೂನ್ ಶುಂಠಿ ರಸ ಸಾಕಾಗುತ್ತೆ. ಈ ಶುಂಠಿ ರಸ ಇದೆಯಲ್ಲ, ಇದು ನಮ್ಮ ಹಲ್ಲನ್ನು ಬೆಳ್ಳನೆ ಮಾಡಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ. 1 ಸ್ಪೂನ್ ಶುಂಠಿ ರಸನ ನಾನು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಮಗೆ ಏನು ಬೇಕಾಯಿತು ಅಂದರೆ, ನಾವು ಸೂಪರ್ ಆಗಿರುವಂಥ ಲಿಂಬೆಹಣ್ಣಿನ ರಸವನ್ನು ತೆಗೆದುಕೊಳ್ಳೋಣ. ಲಿಂಬೆಹಣ್ಣಿನ ಬೆನಿಫಿಟ್ಸ್ ಅಂತೂ ತುಂಬಾ ಇದೆ. ಲಿಂಬೆಹಣ್ಣನ್ನು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ಸ್ ಅಂತಲೇ ಕರೀತಾರೆ. ನಮ್ಮ ಪಾಚಿ ಕಟ್ಟಿದ ಹಲ್ಲುಗಳನ್ನು ವೈಟನ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಲಿಂಬೆಹಣ್ಣಿನಲ್ಲಿ ಆ್ಯಸಿಡ್ ಅಂತ ಒಂದು ಅಂಶ ಇದೆ. ಈಗ ಲಿಂಬೆಹಣ್ಣಿನ ರಸ 2ರಿಂದ 3 ಹನಿ ತಗೊಂಡ್ರೆ ಸಾಕು. ನಮ್ಮ ಹಲ್ಲುಗಳು ಕಪ್ಪಾಗಿರಲಿ, ಎಷ್ಟೇ ಕಪ್ಪಾಗಿರಲಿ, ಹಲ್ಲುಗಳು ಸಂಧಿಗಳಲ್ಲಿ ಪಾಚಿ ಕಟ್ಟಿರಲಿ, ಅದನ್ನೆಲ್ಲ ರಿಮೂವ್ ಮಾಡಿ ನಮ್ಮ ಹಲ್ಲುಗಳು ವೈಟನ್ ಮಾಡಲಿಕ್ಕೆ ಈ ಲಿಂಬೆ ರಸ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಈ 2 ಪದಾರ್ಥದ ಜೊತೆಗೆ ನಾವು ಮನೆಯಲ್ಲಿ ಡೈಲಿ ಹಲ್ಲು ಬ್ರಷ್ ಮಾಡಲಿಕ್ಕೆ ಯಾವ ಪೇಸ್ಟನ್ನು ಯೂಸ್ ಮಾಡ್ತೀವೋ ಅದನ್ನು ಯೂಸ್ ಮಾಡ್ಕೊಳ್ಳುವ. ನೋಡಿ, ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೇಸ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಇದರಲ್ಲಿ ಬಳಸಿರುವಂಥ ಎಲ್ಲ ಪದಾರ್ಥಗಳು ನಮ್ಮ ಹಲ್ಲುಗಳನ್ನು ನ್ಯಾಚುರಲ್ ಆಗಿ ವೈಟನ್ ಮಾಡಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ತುಂಬ ಜನ ಇಂಥ ಮನೆಮದ್ದುಗಳನ್ನು ಮನೇಲಿ ಟ್ರೈಯೇ ಮಾಡುವುದಿಲ್ಲ. ಹೀಗೆ ನೋಡ್ತೀರಾ, ಜಸ್ಟ್ ಕಾಮೆಂಟ್ ಹಾಕ್ತೀರಾ, ಹಾಗೇ ಬಿಡ್ತೀರಾ. ಒಂದು ಸಲ ಟ್ರೈ ಮಾಡಿ ನೋಡಿ. ನಮ್ಮ ಹಲ್ಲು ಬೆಳ್ಳಗಾಗಿಲ್ಲ ಅಂತ ಸುಮ್ಮನೆ ಇದ್ದು ಬಿಡ್ತೀರ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಹೋಮ್ ರೆಮಿಡಿನ. ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇಂತಹ ಮನೆಮದ್ದು ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ. ಇದು ಡೆಂಟಲ್ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ. ಇವಾಗ ನೋಡಿ, ಸೂಪಾಗಿರುವಂಥ ಒಂದು ಪೇಸ್ಟ್ ತಯಾರಾಯ್ತಲ್ವಾ. ಇದನ್ನು ನೀವು ಬರೀ ಬೆರಳಿನಿಂದ ತಗೊಂಡು ನಿಧಾನವಾಗಿ ಕೂಡ ಹಲ್ಲು ಉಜ್ಕೋಬೋದು. ಬ್ರಷೇ ಆಗಬೇಕಂತ ಏನಿಲ್ಲ. ನಿಧಾನವಾಗಿ ಬ್ರಷ್ ಬದಲು ಬೆರಳಿನಿಂದ ಉಜ್ಬೋದು. 1-2 ನಿಮಿಷ ನೀಟಾಗಿ ಹಲ್ಲು ಉಜ್ಕೊಳ್ಳಿ. ಅದೆಷ್ಟು ಬೇಗ ಎಲ್ಲ ಕೊಳೆ ರಿಮೂವ್ ಆಗ್ತಾ ಹೋಗುತ್ತೆ. ಚಿಕ್ಕ ಮಕ್ಕಳು ಕೂಡ ಈ ಪ್ರೊಸೆಸನ್ನು ಮಾಡ್ಬೋದು. ಅವರಿಗೂ ಕೂಡ ತುಂಬಾ ಒಳ್ಳೆಯದು. ಏಕೆಂದರೆ ಚಿಕ್ಕ ಮಕ್ಕಳು ಚಾಕ್ಲೇಟ್ ತಿಂದು ಸರಿಯಾಗಿ ಹಲ್ಲು ಬ್ರಷ್ ಮಾಡದೆ ಅವರಲ್ಲಿ ಕೂಡ ಪಾಚಿ ಕಟ್ಟಿರುತ್ತೆ ಹಲ್ಲು.
ಅವರಿಗೂ ಕೂಡ ಈ ಮನೆಮದ್ದನ್ನು ನೀವು ಮಾಡ್ಬೋದು. ಶುಂಠಿ ರಸದ ಜೊತೆ 1 ಹನಿ ಲಿಂಬೆ ರಸ ಹಾಕಿ ವಾರಕ್ಕೆ 1 ದಿನ ಈ ಪ್ರಯೋಗ ಮಾಡಿದರೆ ಸಾಕು. ಮಕ್ಕಳಲ್ಲಿ ಹಲ್ಲು ಹುಳುಕಾಗ್ತಾ ಇದ್ದರೆ, ಹಲ್ಲು ನೋವು ಬರ್ತಾ ಇದ್ದರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ನೀವು ಈ ವಿಧಾನವನ್ನು ಕಂಟಿನ್ಯೂಸ್ ಹೀಗೆ ಮಾಡ್ತಾ ಇದ್ದರೆ ಮಕ್ಕಳಲ್ಲಿ ಹಲ್ಲಿನ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ. ಮಕ್ಕಳು ಬ್ರಷ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಬ್ರಷಲ್ಲಿ ಪೇಸ್ಟನ್ನು ಅಪ್ಲೈ ಮಾಡಿಕೊಂಡು ಯೂಸ್ ಮಾಡ್ಬೋದು. ದೊಡ್ಡವರು ಕೂಡ ಡೈಲಿ ಯಾವ ಬ್ರಷ್ ಯೂಸ್ ಮಾಡ್ತಿರೋ ಅದೇ ರೀತಿ ಯೂಸ್ ಮಾಡ್ಬೋದು. ನೀಟಾಗಿ ಒಂದು 2 ನಿಮಿಷ ಬ್ರಷ್ ಮಾಡಿ. ಅದೇ ರೀತಿ ವಾರಕ್ಕೆ 2 ಸಲ ಬೇಕಾದರೆ ಮಾಡ್ಬೋದು. ನಿಧಾನವಾಗಿ 2 ನಿಮಿಷ ಚೆನ್ನಾಗಿ ಬ್ರಷ್ ಮಾಡಿದರೆ ಸಾಕು. ತುಂಬಾ ಪ್ರೆಸ್ ಮಾಡೋದು ಬೇಡ. ಸ್ವಲ್ಪ ಸಾಫ್ಟಾಗಿ ಬ್ರಷ್ ಮಾಡಿದರೆ ಸಾಕು. ಯಾಕಂದರೆ ಹಲ್ಲಿನ ಮೇಲ್ಭಾಗದಲ್ಲಿ ಪಾಚಿ ಕಟ್ಟಿರುತ್ತೆ, ಒಳಗಡೆ ಇರುತ್ತೆ. ಹಲ್ಲಿನ ಒಳಭಾಗದಲ್ಲಿ ಕೂಡ ನೀಟಾಗಿ ಬ್ರಷ್ ಮಾಡ್ಬೋದು. ಇಷ್ಟು ಚೆನ್ನಾಗಿ ಪಾಚಿ ಕಟ್ಟಿರಲಿ ಅಥವಾ ಹಲ್ಲು ಹುಳುಕಾಗಿರಲಿ, ಕಪ್ಪಾಗಿರಲಿ, ಹಲ್ಲನ್ನು ಪಳಪಳ ಅಂತ ಮಾಡುತ್ತೆ ನೋಡಿ. ಕಪ್ಪಿದ್ರೂ ಕೂಡ ಎಲ್ಲ ಕಡೆ ಹೋಗುತ್ತೆ. ನೀವು ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ಬೋದು, ತುಂಬಾ ಖುಷಿಯಿಂದ ಇರ್ಬೋದು. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ, ನಮ್ಮ ಬಾಯೊಳಗೆ ಯಾವುದೇ ಸಮಸ್ಯೆ ಇದ್ದರೆ, ಹಲ್ಲಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದರೆ, ನಾಲಿಗೆ ಗಂಟಲಿಗೆ ಸಮಸ್ಯೆ ಇದ್ದರೆ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಅದಕ್ಕೆ ಏನು ಮಾಡಬೇಕಂತೆ, ಆಯಿಲ್ ಪೂಲಿಂಗ್ ಅಂತ ಹೇಳಿ ನಾವು ಕೊಬ್ಬರಿ ಎಣ್ಣೆ ಆಗಲಿ, ಸಾಸಿವೆ ಎಣ್ಣೆ ಆಗಲಿ ಅಥವಾ ಎಳ್ಳೆಣ್ಣೆ ಆಗಲಿ ಈ ರೀತಿ ನಾವು ಒಂದು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು 1 ಸ್ಪೂನ್ ಅಥವಾ 2 ಸ್ಪೂನ್ ತೊಗೋಬೋದು. ಬೆಳಗ್ಗೆ ಎದ್ದ ತಕ್ಷಣ ನಾವು ಹಲ್ಲು ಬ್ರಷ್ ಮಾಡೋದಕ್ಕಿಂತ ಮೊದಲು ಈ ಆಯಿಲನ್ನು ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮುಕ್ಕಳಿಸ್ಬೇಕು. ಈ ರೀತಿ 5ರಿಂದ 10 ನಿಮಿಷ ನಾವು ಬಾಯಿ ಮುಕ್ಕಳಿಸ್ಬೇಕಾಗುತ್ತೆ. ಇದರಿಂದ ನಮ್ಮ ಹಲ್ಲುಗಳು ಮತ್ತು ಒಸಡುಗಳು ಬಾಯಿಯ ಆರೋಗ್ಯಕ್ಕೆ ತುಂಬಾ ಉಪಯೋಗ. ಇನ್ನೊಂದು ವಿಷಯ ಏನಂದರೆ, ನಮ್ಮ ಹಲ್ಲುಗಳು ತುಂಬಾ ಚೆನ್ನಾಗಿರಬೇಕು ಅಂದರೆ ಈ ರೆಮಿಡಿನ ನಾವು ಯೂಸ್ ಮಾಡಲೇಬೇಕು. 5ರಿಂದ 10 ಸಲ ಬಾಯಿ ಮುಕ್ಕಳಿಸೋದ್ರಿಂದ ನಮ್ಮ ಬಾಯಿ ಅಥವಾ ಹಲ್ಲು ಎಲ್ಲ ತುಂಬ ಪರಿಶುದ್ಧವಾಗಿರುತ್ತೆ. ನಮ್ಮ ಹಲ್ಲುಗಳು ಯಾವಾಗಲೂ ಬೆಳ್ಳಗಿರಬೇಕಂದ್ರೆ ನಾವು ಟೀ ಸೇವನೆ ಮಾಡಲಿ, ಕಾಫಿ ಸೇವನೆ ಮಾಡಲಿ, ಏನೇ ಮಾಡಿದ್ರೂ ನಾವು ಅದು ಟೀ ಕಾಫಿ ಕುಡಿದಿದ್ರೆ ಅದು ಮತ್ತು ಶುಗರ್ ಅಂಶ ಕೂಡ ನಮ್ಮ ಹಲ್ಲಲ್ಲಿ ಸೇರಿಕೊಳ್ಳುತ್ತೆ. ಅದು ಕೂಡ ಹುಳುಕಾಗ್ಲಿಕ್ಕೆ ಕಾರಣ ಆಗುತ್ತೆ. ಅದರಿಂದ ಟೂತ್ ಡಿಕ್ಕಿ ಆಗುತ್ತೆ, ಹಲ್ಲು ಕೂಡ ಹಳದಿ ಆಗುತ್ತೆ. ಅದನ್ನು ಈ ರೀತಿ ಹೋಮ್ ರೆಮಿಡಿನ ಯೂಸ್ ಮಾಡೋದ್ರಿಂದ ಅದನ್ನೆಲ್ಲ ನಾವು ತಪ್ಪಿಸ್ಬೋದು. ನಮ್ಮ ಹಲ್ಲುಗಳನ್ನು ಬೆಳ್ಳಗೆ ಮಾಡ್ಕೋಬೋದು. ನಮ್ಮ ಇಡೀ ಬಾಯಿಯ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ವಿಧಾನಗಳನ್ನು ನಾವು ಫಾಲೋ ಮಾಡೋದ್ರಿಂದ ವಯಸ್ಸಾದರೂ ಕೂಡ ನಮ್ಮ ಹಲ್ಲು ಗಟ್ಟಿಯಾಗಿರುತ್ತೆ, ಹಲ್ಲುಗಳು ಹುಳುಕಾಗೋದನ್ನು ತಪ್ಪಿಸುತ್ತೆ. ಹಲ್ಲಿನ ಸಮಸ್ಯೆ ನಮ್ಮ ಜೀವನದಲ್ಲಿ ಬರೋದಿಲ್ಲ. ಇದುವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಈ ಹೋಮ್ ರೆಮಿಡಿನ ನೀವು ಮನೆಯಲ್ಲಿ ಕೂಡ ಟ್ರೈ ಮಾಡಿ ನೋಡಿ. ಆಮೇಲೆ ಕಮೆಂಟ್ಸಲ್ಲಿ ತಿಳಿಸಲೇಬೇಕು ಏನು ರಿಸಲ್ಟ್ ಬಂದಿದೆ ಅಂತ ಹೇಳಿ. ಇನ್ನು ಯಾವುದ್ರ ಬಗ್ಗೆ ಹೊಸ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕದನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದಕ್ಕೆ ಲೈಕ್ ಕೊಡಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.